ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಮನೆಯಲ್ಲಿ ಸಂಸಾರದಲ್ಲಿ ಸಮಸ್ಯೆ ಆಗ್ತಾಯಿದೆ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾಯಿದೆ, ದಿನ ಬೆಳಗಾದರೆ ಮನೆಯಲ್ಲಿ ಜಗಳ, ನೆಮ್ಮದಿನೇ ಇಲ್ಲ, ಖುಷಿಯೇ ಇಲ್ಲ, ಗಂಡ ಹೆಂಡತಿ ದೂರ ಆಗಿ ತುಂಬ ವರ್ಷ ಆಯಿತು, ಅಪ್ಪ ಮಗ ಮಾತಾಡ್ತಾ ಇಲ್ಲ, ಅತ್ತೆ ಸೊಸೆ ಜಗಳ ಆಗ್ತಾಯಿದೆ, ಹಾಗೆ ಸಾಲ ಕೊಟ್ಟವರು ಹಿಂದೆ ಕೊಡ್ತಾ ಇಲ್ಲ, ನಾನು ತುಂಬ ಸಾಲ ಬಾಧೆ ಅನುಭವಿಸ್ತಾ ಇದ್ದೀನಿ ಅನ್ನೋರು ಈ ಒಂದು ಸಂಕಲ್ಪನ ಮಾಡಿ ನೋಡಿ. ನೀವು ಈ ಸಂಕಲ್ಪ ಬರೀ 5 ದಿನ ಮಾಡತಕ್ಕದ್ದು. 5 ದಿನ ಮಾಡಿ ನೋಡಿ, ನಿಮಗೆ ಒಂದೇ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಸಂತೋಷ ನೆಲೆಸುತ್ತೆ. ಹಾಗೆ ನಿಮ್ಮ ಹತ್ರ ಯಾರು ಸಾಲ ಇಸ್ಕೊಂಡಿರ್ತಾರೆ ಅವ್ರು ನಿಮಗೆ 5 ದಿನದಲ್ಲಿ ವಾಪಸ್ ತಂದು ಕೊಡ್ತಾರೆ. ಇಲ್ಲ ಇನ್ನು ನಿಮ್ಮ ಮನೇಲಿ ಯಾವುದಾದ್ರೂ ಹಣಕಾಸಿನ ಸಮಸ್ಯೆ ನೀವು ಎದುರಿಸ್ತಾ ಇದ್ದರೆ ಅನಿರೀಕ್ಷಿತ ಹಣ ನಿಮ್ಮ ಮನೆಗೆ ಬಂದರೂ ಬರುತ್ತೆ. ಹಾಗಾಗಿ ರಾಯರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸೇವೆಯನ್ನು ನೀವು ಮಾಡಿ. ಈ ಒಂದು ಸೇವೆನ ನೀವು 5 ಗುರುವಾರ ಆದರೂ ಮಾಡ್ಬೋದು, ಇಲ್ಲ ಅಂತಂದರೆ 5 ದಿನ ಆದರೂ ನೀವು ಮಾಡ್ಬೋದು. 5 ವಾರ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು 5 ದಿನ ಮಾಡ್ಬೋದು. ಈ ಗುರುವಾರ ಶುರು ಮಾಡಿದರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಈ ಒಂದು ವ್ರತನ ನೀವು ಮುಗಿಸ್ಬೋದು. ಇಲ್ಲ ಅಂತಂದರೆ 5 ಗುರುವಾರ, ಈ ಗುರುವಾರ ಮತ್ತು ಮುಂದಿನ ಗುರುವಾರ, ಹೀಗೆ 5 ಗುರುವಾರ ಮಾಡ್ಬೋದು ನೀವು. ಹುಡುಗಿರಿಗೆ ಪೀರಿಯಡ್ಸ್ದು ಪ್ರಾಬ್ಲಮ್ ಬಂದುಬಿಡತ್ತೆ, ನೀವು ಅದಕ್ಕೆ 5 ದಿನ ಮಾಡೋದು ಒಳ್ಳೆಯದು. ಹುಡುಗರಾದರೆ ನೀವು 5 ವಾರ ನೀವು ಮಾಡ್ಬೋದು. ಇನ್ನು ಈ ಒಂದು ಸಂಕಲ್ಪನ ಹೇಗೆ ಮಾಡೋದು ಅಂತ ಅಂದರೆ, ನೀವು ಗುರುವಾರದ ದಿನ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ, ಮನೆಯೆಲ್ಲ ಗುಡಿಸಿ ಒರೆಸಿ, ಬಾಗಿಲು ತೊಳೆದು, ಹೊಸ್ಸಲು ಬಾಗಿಲು ತೊಳೆದು, ರಂಗೋಲಿ ಹಾಕಿ, ಅರಿಶಿನ ಕುಂಕುಮ ಇಟ್ಟು, ಹೂವು ಮುಡಿಸಿ, ಹಾಗೆ ಮನೆಯೆಲ್ಲ ಗುಡಿಸಿ ಒರೆಸಿ, ಹಾಗೆ ಮಡಿಯಿಂದ ದೇವರ ಮನೆನ ಸ್ವಚ್ಛಗೊಳಿಸಿ, ಎಲ್ಲ ದೇವರಿಗೂ ಹೂವಿನ ಅಲಂಕಾರ ಮಾಡಿ, ರಾಯರಿಗೆ ಮಾತ್ರ ಗಂಧ ಹಚ್ಚಿ ತುಳಸಿ ಎಲೆಯಿಂದ ಅಲಂಕಾರ ಮಾಡಿ, ಹಾಗೆ ರಾಯರಿಗೆ 2 ದೀಪನ ಹಚ್ಚಿ, ಸಾಧ್ಯ ಆದರೆ ತುಪ್ಪದ ದೀಪನೇ ನೀವು ಹಚ್ಬೋದು. ಆಗಿಲ್ಲ ಅಂತ ಅಂದರೆ ನೀವು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ಇನ್ನೂ ಒಳ್ಳೆಯದು. ಕಲ್ಪವೃಕ್ಷ ಕಾಮಧೇನು ಅಂತ ಹೇಳ್ತೇವಲ್ಲ, ಹಾಗೆ ಕೊಬ್ಬರಿ ಎಣ್ಣೆ ಕೂಡ ನೀವು ಯೂಸ್ ಮಾಡಿಕೊಂಡು ದೀಪನ ಹಚ್ಬೋದು. ಒಂದು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟ್ ತೊಗೊಳ್ಳಿ. ಮಣ್ಣಿನ ಪ್ಲೇಟ್ ಇದ್ದರೂ ತುಂಬ ಒಳ್ಳೆಯದು. ನಿಮಗೆ ಸ್ಟೀಲ್ ಪ್ಲೇಟ್ ಇರುತ್ತಲ್ಲ, ಸ್ಟೀಲ್ ಪ್ಲೇಟು, ಪೇಪರ್ ಪ್ಲೇಟ್ ತೊಗೋಬೇಡಿ. ಹಿತ್ತಾಳೆ, ತಾಮ್ರ, ಕಂಚು, ಸಿಲ್ವರ್ ಯಾವುದಾದ್ರೂ ತೊಗೊಂಡ್ರೆ ಆಗುತ್ತೆ. ಆ ತಟ್ಟೆಗೆ ಅರಿಶಿನ ಕುಂಕುಮ ಗಂಧನಿಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ, ಅದ್ರ ಮೇಲೆ 2 ಬೆಲ್ಲದ ಅಚ್ಚನ್ನು ಇಡಬೇಕಾಗತ್ತೆ. ಬೆಲ್ಲದ ಅಚ್ಚು ಇಟ್ಟು, ನಿಮಗೆ ತುಪ್ಪದ ಬತ್ತಿ ಅಂತ ಸಿಗುತ್ತೆ, ಆನ್ಲೈನಲ್ಲಾದರೂ ಸಿಗುತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ನೀವೇ ಮನೇಲಿ ಕೂಡ ತುಪ್ಪದ ಬತ್ತಿ ಮಾಡ್ಕೋಬೋದು. ನಾನು ಬೇಕಾದರೆ ಆನ್ಲೈನಲ್ಲಿ ಸಿಗೋದು ಅಟ್ಯಾಚ್ ಮಾಡಿರ್ತೀನಿ, ನೀವು ಬೇಕಾದರೆ ತೊಗೋಬೋದು. ನೀವು ಮನೇಲಿ ಕೂಡ ತುಪ್ಪದ ಬತ್ತಿ ಮಾಡ್ಕೋಬೋದು. 2 ಬೆಲ್ಲದ ಅಚ್ಚು ಮೇಲೂ ನೀವು 2 ತುಪ್ಪದ ಬತ್ತಿನ ಇಡಬೇಕು. ಫಸ್ಟು ದೇವರಿಗೆ ದೀಪ ಹಚ್ಚಬೇಕು. ಆಮೇಲೆ ಈ ತಟ್ಟೆಯಲ್ಲಿ ಬೆಲ್ಲದಲ್ಲಿ ದೀಪ ಹಚ್ಚೋಕ್ಕಿಂತ ಮೊದಲು ನಿಮ್ಗೇನು ಕಷ್ಟ ಇದೆ, ನೀವು ಯಾಕಾಗಿ ಈ ಒಂದು ಸಂಕಲ್ಪನ ಮಾಡ್ತಾ ಇದ್ದೀರಾ ಅಂಥೇಳಿ ರಾಯರ ಬಳಿ ನೀವು ಹೇಳ್ಕೋಬೇಕಾಗತ್ತೆ. ರಾಯರೇ, ನನಗೆ ಇಂಥ ಕಷ್ಟ ಇದೆ, ನಮ್ಮ ಮನೇಲಿ ಪ್ರತಿದಿನ ಜಗಳ ಆಗ್ತಿದೆ, ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ, ಯಾವ ಕೆಲಸ ಮಾಡಿದ್ರೂ ನೆಮ್ಮದಿ ಅನ್ನೋದು ಸಿಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಈಗ ಅತ್ತೆ ಸೊಸೆ ಮಧ್ಯೆ ಜಗಳ ಆಗ್ತಿದೆ, ಇಲ್ಲ ಅಪ್ಪ ಮಗನ ಮಧ್ಯೆ ಜಗಳ ಆಗ್ತಿದೆ, ಇಲ್ಲ ಸಂಸಾರದಲ್ಲಿ ನೆಮ್ಮದಿನೇ ಇಲ್ಲ, ಖುಷಿನೇ ಇಲ್ಲ ಈ ಸಂಬಂಧದಲ್ಲಿ ಅನ್ನೋರು, ಹಾಗೆ ಯಾರಾದರೂ ನಮಗೆ ಹಣ ಇಸ್ಕೊಂಡಿರ್ತಾರೆ, ಅವ್ರು ಕೊಡ್ತಾನೇ ಇರಲ್ಲ, ಇಲ್ಲ ಅಂತ ಅಂದರೆ ಹಣ ಕಳೆದೋಗಿರತ್ತೆ, ನೀವು ಯಾವ ವಿಷಯಕ್ಕಾದರೂ ಈ ಒಂದು ಸಂಕಲ್ಪ ಮಾಡ್ಬೋದು. ಇದೇ ವಿಷಯಕ್ಕೆ ಮಾಡಬೇಕಂತೇನಿಲ್ಲ. ನಿಮ್ಗೇನು ಕಷ್ಟ ಇದೆ ಅದನ್ನು ನೀವು ಹೇಳ್ಕೋಬೇಕು ರಾಯರ ಹತ್ರ. ಅದನ್ನು ಹೇಳ್ಕೊಂಡು ಈ ಬೆಲ್ಲದಲ್ಲಿ ಏನು ತುಪ್ಪದ ಬತ್ತಿ ಇಟ್ಟಿರ್ತೀರ ಅಲ್ಲಿ ದೀಪನ ಹಚ್ಚಿ ನೀವು ರಾಯರಿಗೆ ಆರತಿನ ಎತ್ತಬೇಕಾಗತ್ತೆ. ಆರತಿ ಎತ್ತೋ ಸಮಯದಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿ, ನಿಮ್ಗೆ ಎಷ್ಟು ಸಲ ಖುಷಿ ಅನಿಸುತ್ತೋ ಅಷ್ಟು ಸಲ ನೀವು ರಾಯರಿಗೆ ಈ ಒಂದು ದೀಪದಿಂದ ಮಂಗಳಾರತಿನ ಮಾಡ್ಬೋದು. ಇದಾದಮೇಲೆ ನೀವು
ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ನಿಮಗೆ 21 ಬಾರಿ ಹೇಳಿದ್ರು ಒಳ್ಳೆಯದು. 108 ಬಾರಿ ಹೇಳಿದ್ರೆ ನಿಮ್ಗೆ ನೀವೇನು ಅಂದ್ಕೊಂಡು ಶುರು ಮಾಡಿರ್ತೀರ ಅದು ಆದಷ್ಟು ಬೇಗ ನೆರವೇರುತ್ತೆ. ನಿಮಗೆ 108 ಬಾರಿ ಹೇಳೋಕ್ಕಾಗ್ತಾ ಇಲ್ಲ ಅಂತ ಅಂದರೆ 21 ಬಾರಿ ಕೂಡ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ನೀವು ಹೇಳ್ಬೋದು. ಈ ಹೇಳೋ ಸಮಯದಲ್ಲಿ ಯಾರಾದರೂ ಬಂದು ಕರೆದ್ರೆ ನೀವು ಮಾತಾಡಬಾರ್ದು. ನೀವು ಇದನ್ನು ಹೇಳಿ ಮುಗಿಸಿ ರಾಯರಿಗೆ ಕೈ ಮುಗ್ದೆ ನೀವು ಹೇಳ್ಬೇಕು. ಈ ಒಂದು ಸಂಕಲ್ಪ ಮಾಡಬೇಕಾದ್ರೆ ನೀವು ಯಾರೇ ಕರೆದ್ರೂ ಮಾತಾಡಬಾರ್ದು. ಹಾಗೆ ಯಾವುದೇ ವಿಷಯದ ಬಗ್ಗೆನೂ ನೀವು ಚಿಂತೆ ಮಾಡಬಾರ್ದು, ತಲೆಗೂಡಬಾರ್ದು. ನಿಮ್ಮ ತಲೆಯಲ್ಲಿ ಬರೀ ರಾಯರನ್ನ ನೆನೆಸ್ಕೊತಾ ಇರಬೇಕು, ನಿಮಗೆ ರಾಯರನ್ನ ಸ್ಮರಿಸ್ತಾ ಇರಬೇಕು. ನಾವೆಷ್ಟು ರಾಯನ ಭಕ್ತಿಯಿಂದ ನಂಬ್ತೀವೋ ರಾಯರು ನಮಗಷ್ಟು ಬೇಗ ಅನುಗ್ರಹ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ ನನಗೆ ರಾಯರಿಗೆ ಈ ಥರದ ಸೇವೆಗಳು ಮಾಡಲಿಕ್ಕೆ. ನಾನು ಮಾಡ್ತಾನೇ ಇರ್ತೀನಿ ರಾಯರಿಗೆ ಸಂಕಲ್ಪಗಳು. ನಾನು ಏನು ಅಂದ್ಕೊಂಡು ಮಾಡ್ತಾ ಇರ್ತೀನೋ ನಂಗೆ ಅದು ಖಂಡಿತವಾಗ್ಲೂ ನೆರವೇರಿದೆ. ಹಾಗೆ ನೀವು ಕೂಡ ಭಕ್ತಿಯಿಂದ ಈ ಸಂಕಲ್ಪನ ಮಾಡಿ, ನಿಮಗೂ ಕೂಡ ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ ಎಲ್ಲದೂ ಸಿಗುತ್ತೆ. ಹೀಗೆ ಇವತ್ತು 2 ಬೆಲ್ಲದ ಅಚ್ಚು ಮತ್ತು ತುಪ್ಪದ ದೀಪ ಹಚ್ತಿರಲ್ವ, ನಾಳೆ ಮತ್ತೆ 2 ಬೆಲ್ಲದ ಅಚ್ಚು ತುಪ್ಪದ ದೀಪ ಹಚ್ಚಬೇಕು ಅಕ್ಕಿ ಇಟ್ಟು. ಹೀಗೆ 5 ದಿನವೂ ತಟ್ಟೆಗೆ ಹೊಸ ಅಕ್ಕಿ, ಹೊಸ ಬೆಲ್ಲದ ಹಚ್ಚಿಟ್ಟು, ಹೊಸ ಬತ್ತಿ ಇಟ್ಟು ನೀವು ಪೂಜೆ ಮಾಡಬೇಕು 5 ದಿನವೂ. ಇನ್ನು ಆ ಅಕ್ಕಿ ಮತ್ತು ಬೆಲ್ಲದ ಹಚ್ಚನ್ನ ಏನು ಮಾಡಬೇಕು ಅಂತ ಕೇಳ್ತೀರಾ ಕೆಲವೊಬ್ಬರು. ಅದನ್ನು ನೀವು ಅಕ್ಕಿ ಮತ್ತು ಬೆಲ್ಲ ಬಳಸ್ಕೊಂಡು ನೀವು 5 ದಿನವೂ ಸಿಹಿ ಮಾಡಿ ಎಲ್ರಿಗೂ ಹಂಚಬೇಕು. ಮನೇಲಿರೋರಿಗಾದರೂ ಹಂಚ್ಬೋದು, ಇಲ್ಲ ಅಕ್ಕಪಕ್ಕದವ್ರಿಗಾದರೂ ಹಂಚ್ಬೋದು, ಇಲ್ಲಾಂದರೆ ಹಸುವಿಗಾದರೂ ಹಂಚ್ಬೋದು, ಇಲ್ಲ ನಿರ್ಗತಿಕರಿಗಾದರೂ ಹಂಚಬೇಕು. ಅದನ್ನು ವೇಸ್ಟ್ ಮಾಡೋ ಹಾಗಿಲ್ಲ. ನಿಮಗೆ 5 ದಿನವೂ ಸ್ವೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು 5ನೇ ದಿನ ಏನಿರುತ್ತೆ ಸೋಮವಾರ ಅವತ್ತೇ ನೀವು ಸ್ವೀಟ್ ಮಾಡೋದು. ಆದರೆ ಪ್ರತಿದಿನ ನೀವು ಸ್ವೀಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನೀವು 2 ಬೆಲ್ಲದ ಅಚ್ಚು ಅಂತಂದರೆ ನೀವು ಪಾಯಸ ಮಾಡಿದ್ರೂ ನಡೆಯುತ್ತೆ, ಏನಾದರೂ ಮಾಡ್ಬೋದು. ನೀವು ಬೆಲ್ಲ ಬಳಸ್ಕೊಂಡು ಅಕ್ಕಿ ಬಳಸ್ಕೊಂಡು ಅಕ್ಕಿ ಪಾಯಸ ಆದರೂ ಮಾಡ್ಬೋದು ನೀವು ಪ್ರತಿನಿತ್ಯ. ಅಕ್ಕಪಕ್ಕದ ಮನೆಯವರಿಗೆ ನಾವು ಈ ಥರ ಸಂಕಲ್ಪ ಮಾಡ್ತಾಯಿದ್ದೀನಿ ಅಂತ ಹೇಳಿ ಕೂಡ ನೀವು ಅದನ್ನು ಕೊಡ್ಬೋದು. ಇಲ್ಲ ಪ್ರತಿದಿನ ಸ್ವೀಟ್ ಮಾಡೋಕ್ಕಾಗಲ್ಲ ಅಂತಂದರೆ 5ನೇ ದಿನ ನೀವು ಮಾಡಬೇಕು. ಮುಖ್ಯವಾಗಿ ಮಾಡಿರುವಂಥ ಸಿಹಿನ ಎಲ್ರಿಗೂ ಹಂಚಬೇಕು. ಅದೇ ಈ ಸಂಕಲ್ಪದಲ್ಲಿ ತುಂಬ ಶ್ರೇಷ್ಠವಾದದ್ದು. ಮನೇಲಿ ಯಾರಾದರೂ ಪೀರಿಯಡ್ಸ್ ಆಗಿದ್ದರೆ ಆ ದಿನ ಎಲ್ಲ ಮಾಡಬೇಡಿ. ಇನ್ನು ಈ 5 ದಿನ ಮನೆಯಲ್ಲಿ ಮಾಂಸಾಹಾರ ಸೇವಿಸಬಾರ್ದು. ಹಾಗೆ ಮಾಂಸಾಹಾರನ ಮನೇಲಿ ಮಾಡಬಾರ್ದು. ಇನ್ನು ಈ ಸಂಕಲ್ಪ ಮಾಡುವಂಥವ್ರು ಮದ್ಯಪಾನ ಆಗಲಿ ಧೂಮಪಾನ ಆಗಲಿ ಮಾಡಬಾರ್ದು. ಮತ್ತು 5 ದಿನ ಉಗುರು ಕಟ್ ಮಾಡಬಾರ್ದು ಮತ್ತು ಕೂದಲನ್ನು ಕಟ್ ಮಾಡಬಾರ್ದು. ಹಾಗೆ ಬೇರೆಯವರ ಎಂಜಲನ್ನು ಸೇವಿಸಬಾರ್ದು. ಮದುವೆ ಆಗಿರೋರಾದರೆ ಬ್ರಹ್ಮಚಾರ್ಯನ 5 ದಿನ ಪಾಲಿಸಬೇಕಾಗತ್ತೆ. ಆದಷ್ಟು ಮಡಿಯಿಂದ ಇರಿ. ನಿಮಗೆ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡು ನೀವು ಈ ಸಂಕಲ್ಪನ ಶುರು ಮಾಡ್ತೀರಾ ಖಂಡಿತವಾಗ್ಲೂ ನೆರವೇರುತ್ತೆ. ಹಾಗೂ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ. ರಾಯರು ನಿಮ್ಮ ಮನೇಲಿ ಆದಷ್ಟು ಸಂತೋಷ, ಸುಖ, ಸಂಪತ್ತು ನಿಮ್ಮ ಮನೇಲಿ ತುಂಬಿರೋ ಥರ ಮಾಡ್ತಾರೆ. ಆದರೆ ನೀವು ಭಕ್ತಿಯಿಂದ ಈ ಪೂಜೆನ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ. ಹಾಗೆ ಯಾರೆಲ್ಲ ಈ ಸಂಕಲ್ಪನ ನಾಡಿದ್ದು ಗುರುವಾರದಿಂದ ಶುರು ಮಾಡ್ತೀರಾ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಕೂಡ ಖುಷಿಯಾಗತ್ತೆ. ಯಾಕಂದರೆ ನಾನೊಂದು ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ, ಅದರಿಂದ ಕೆಲವ್ರಿಗೂ ಒಳ್ಳೆಯದಾಗ್ತಾ ಇದೆ ಅಂದರೆ ನನಗೂ ತುಂಬ ಖುಷಿಯಾಗತ್ತೆ. ಹಾಗೆ ಯಾರೆಲ್ಲ ರಾಘವೇಂದ್ರ ಸ್ವಾಮಿ ನಂಬ್ತೀರಾ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.